ಮುಗ್ದೇ ಇಲ್ಲ ಅಂತ ಹೇಳಿ ಟಾರ್ಗೆಟ್ ಮುಗ್ದೇ ಇಲ್ಲ ಅಂತ ಹೇಳಿ ಅವನೇನು ಮಾಡ್ತಾರೆ, CEO ಅಲ್ಲಿ ಚಾರ್ಜ್ ತಗೊಂಡ್ಬಿಡ್ತಾರೆ UOಗಳ ಮೇಲೆ. ಏನ್ರಿ ನಿಮ್ಮ ತಾಲೂಕಲ್ಲಿ ಆಗಿಲ್ಲ, ಯಲಬುರ್ಗ ಅಲ್ಲಿ ಇಲ್ಲಿ ಅಂತ ಏನೇನೋ ಮಾಡಿಬಿಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಬಂದಿದ್ದು ಇಲ್ಲಿ ಸಾಯಂಕಾಲಕ್ಕೆ ಮೀಟಿಂಗ್ ತಗೊಂಡು PDOಗಳು ಚಾರ್ಜ್ ಮಾಡ್ತಾರೆ. PDOಗಳು ಬಂದಿದ್ದುವೆ ಸೋಮವಾರ ಅಲ್ಲೆಲ್ಲ ಚಾರ್ಜ್ ಆಯ್ತಲ್ಲ, ಮಂಗಳವಾರ ಎಂಥದ್ದು ಒಂದು ಗ್ರಾಮ ಸಭೆ ಕರೆದು ಹೇಗೋ ಒಂದು ಗುಂಡಿ ತೆಗೆದುಬಿಡೋಣ ಅಂತ ಹೇಳಿ ಊರು ಸುತ್ತು ಬುಧವಾರ ಗುರುವಾರ ತಗೊಂಡೋಗಿದ್ದು JCBಗಳು ಗುಂಡಿಗಳು ತೆಗೆದು ಬಿಡ್ತಾರೆ. ಆಯ್ತಾ, ಗುಂಡಿಗಳು ತೆಗೆದಿರ್ತಾರೆ. ಈಗ ಶಾಲೆ ಆ ವಾರ ಯಾವುದೇ ರಜೆಗಳಿಲ್ಲದ ವಾರ, ಆ ವಾರ ಯಾವುದೇ ರಂಜಾನ್ ಹಬ್ಬ ಎಂಥದ್ದು ರಜೆಗಳಿಲ್ಲದ ವಾರ ಇವರು ಗುಂಡಿಗಳು ತೆಗೆದಿದ್ದಾರೆ. ಅಷ್ಟು ದಿನಗಳ ಕಾಲ ಮಕ್ಕಳು ಶಾಲೆ ಒಳಗಿದ್ದಾರೆ. ಮಕ್ಕಳಿಗೆ ಹೊರಗಡೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಗುರುವಾರ ಶುಕ್ರವಾರ ಜೋರು ಮಳೆ ಬಂದಿದೆ, ಎಲ್ಲ ಗುಂಡಿಗಳು ತುಂಬಿವೆ. ಮಕ್ಕಳು ಶನಿವಾರ ಭಾನುವಾರ ಹೊರಗಡೆ ಬಂದರು ಶಾಲೆಗಳಿಂದ. ಅವರಿಗೆ ಎಲ್ಲೆಲ್ಲೂ ನೀರು, ಅಲ್ಲಿಳಿದ್ರು ಇಲ್ಲಿಳಿದ್ರು, ಅಪಾಯಕ್ಕೆ ಸಿಕ್ಕಾಕು. ಏನು ಮಾಡ್ಬೋದಾಗಿತ್ತು? ಏನೂ ಇಲ್ಲ. ಅವನು PDO ಇದ್ದಿರಲ್ಲ ಅಥವಾ ಅಧ್ಯಕ್ಷ PDO ಒಂದು ಲೆಟರ್ ಬರೆದುಬಿಟ್ಟು ಸ್ಕೂಲ್ಗಳಿಗೆ ಕಳಿಸ್ಬಿಟ್ಟು, ಸ್ಕೂಲ್ ಅಸೆಂಬ್ಲಿನಲ್ಲಿ ಓದ್ಬಿಡಿ ಸರ್, ಇಲ್ಲೆಲ್ಲ ಸುತ್ತಲೂ ಗುಂಡಿ ಮಾಡ್ತಾ ಇದ್ದೀವಿ, ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೇಳ್ಬಿಡಿ ಸರ್ ಅಂತ ಇವರು ಬೆಳಿಗ್ಗೆ ಸಂಜೆ 3 ದಿನ ಅಸೆಂಬ್ಲಿನಲ್ಲಿ ಹೇಳ್ಬಿಟ್ಟಿದ್ರೆ ಒಂದೇ ಒಂದು ಮಗು ಕೂಡ ಅಪಾಯಕ್ಕೆ ಸಿಕ್ಕಾಕೊಳ್ಳಲ್ಲ. ಹೆಡ್ ಮಾಸ್ಟರ್ ಮಾತ್ರ ಮೀರಲ್ಲ. ನೆಕ್ಸ್ಟ್ ಮಾತ್ರ ನಾವು ಗಮನಿಸ್ತಾರೆ, ಇದೆಲ್ಲ ಗುಂಡಿ ತೆಗೆದಿರ್ತಾರಂತ ಕಣೋ, ನೆಕ್ಸ್ಟ್ ಹೇಳಿದ್ದಾರೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಸೊ ಇದಕ್ಕೆ ಯಾಕೆ ದುಡ್ಡು ಖರ್ಚಾಗುತ್ತೆ? ಇಲ್ಲಿ ಕೋಆರ್ಡಿನೇಷನ್ ಹೆಡ್ ಮಾಸ್ಟರ್ ಇಲ್ಲಿ ಏನಾಗುತ್ತೆ, ಸೆಕ್ಷನ್ ಅದಿದೆ, ಹೆಡ್ ಮಾಸ್ಟರ್ ಗಮನಿಸ್ತಾ ಇಲ್ಲ, ಅವ್ರನ್ನ ಪಂಚಾಯತ್ ಗಮನಿಸ್ತಾ ಇಲ್ಲ. ಸೊ ಏನಾಗುತ್ತೆ, ಮಧ್ಯದಲ್ಲಿ ಅಪಾಯಕ್ಕೆ ಸಿಕ್ಕಾಕೊಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಗಮನಿಸಿದಾಗ ಒಂದು ಕಾಗದ ಬರೀರಿ, ಸುಮ್ಮನೆ ಬರೀರಿ ಒಂದು ಕಾಗದ ಈ ಥರದ್ದು ನೋಡಿ. ಈ ಥರ ರೂಲ್ಸು ಏನಾದರೂ ನಾವು ಮಾಡಿದ್ರೆ ನೀವು ಸ್ಕೂಲ್ ಹೆಡ್ ಮಾಸ್ಟ್ರಿಗೆ ಪತ್ರ ಬರೆದು ಸ್ಕೂಲ್ ಅಸೆಂಬ್ಲಿನಲ್ಲಿ ಓದುವ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ PDO ಬರೀರಿ. ಸೊ ಹೀಗೆ ಆಕ್ಟಿವ್ ಆಗ್ತಾ ಇರ್ಬೇಕು ನೀವು. ಸಣ್ಣ ಸಣ್ಣ ಸೂಕ್ಷ್ಮದಲ್ಲಿ ಆಕ್ಟಿವ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಅವಾರ್ಡ್ ಬರುತ್ತೆ ಖಂಡಿತವಾಗಿ. ಈ ಸಣ್ಣ ಮಾಡ್ತಾ ಇದ್ದಾರೆ. ಇವಾಗ ಗ್ರೌಂಡ್ ವಾಟರ್ ಕೆಳಗಡೆ ಹೋಗಿದೆ. ಯಾರೋ ಕಲ್ಯಾಣಿ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಮಡಿಲು ಅಲ್ವಾ. ಗ್ರೌಂಡ್ ವಾಟರ್ ಕೆಳಗಡೆ ಹೋಗಿದೆ. ಗ್ರೌಂಡ್ ವಾಟರ್ ಕೆಳಗಡೆ ಹೋಗಿರೋದ್ರಿಂದ ಓಪನ್ ವೆಲ್ಗಳಲ್ಲಿ ನೀರಿಲ್ಲ. ಸರ್ ನಿಮ್ಮ ಕಾಲದಲ್ಲಿ ಕೆಟ್ಟಿದ್ರಲ್ಲ, ನೀರಿಲ್ಲವೇ ಇಲ್ಲ. ಆಮೇಲೆ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಯಾವುದೇ ವಾಟರ್ ಬಾಡಿಯನ್ನ ಮುಚ್ಚುವ ಹಾಗಿಲ್ಲ. ನೀರಿಲ್ಲ ಅಂತ ಯಾವುದೇ ಬಾವಿನೇ ಆಗಲಿ ಕಲ್ಯಾಣಿನೇ ಆಗಲಿ ಮುಚ್ಚುವ ಹಾಗಿಲ್ಲ. ಸಾರಿ, ಒಂದೇ ನಿಮಿಷ, ಮುಚ್ಚುವ ಹಾಗಿಲ್ಲ. ಸೊ ಹಾಗಾಗಿ ಏನಾಗ್ತದೆ, ಗ್ರೌಂಡ್ ವಾಟರ್ ಕೆಳಗಡೆ ಹೋಗಿದೆ, ನಾವ್ಯಾರೂ ಉಪಯೋಗಿಸ್ತಾ ಇಲ್ಲ. ನೀರು ನಲ್ಲಿ ಜಲಜೀವನ್ ಮಿಷನ್ ಅಲ್ಲೋ ಅದರಲ್ಲೋ ಇದರಲ್ಲೋ ಇಟ್ಕೊಂಡು ಆರಾಮಾಗಿದ್ದೀವಿ, ಬಾವಿಗಳು ಇವೆ ಅಂದ್ಪಾಡಿ. ಈಗೇನಾಗಿದೆ, ನಮ್ಮ ಊರುಗಳಲ್ಲೆಲ್ಲ ನಾಮಕರಣ ಸೀಮಂತಗಳು ಜಾಸ್ತಿ ಆಗಿದೆ. ಊರುಗಳಲ್ಲಿ ಪೆಂಡಾಲ್ ಹಾಕೋದು, ನಾಮಕರಣ ಸೀಮಂತ. ಒಂದೊಂದು ನಾಮಕರಣ ಸೀಮಂತದಲ್ಲೂ 2 ಟನ್ 3 ಟನ್ ಕಸ ಉತ್ಪತ್ತಿ ಆಗುತ್ತೆ. ಅದು ಟೇಬಲ್ ಕ್ಲಾತ್ ಅದು ಇದು ಎಲ್ಲ. ಅವನು ಆ ಕಸ ಗೋರಿಕೆತ್ತಾನಲ್ಲ, ಎಲ್ಲಿ ಹಾಕ್ತಾನೆ, ಬಾವಿ ಒಳಿಕ್ ಹಾಕ್ಬಿಡ್ತಾನೆ. ನಾವು ನಿಂತ್ಕೊಂಡೇ ನೋಡ್ತಿರ್ತೀವಿ. ನಮಗೂ ಮನಸ್ಸಿಗೆ ಬಂದಿರೋದಿಲ್ಲ, ನೀನು ಉಪಯೋಗ ಇಲ್ವಲ್ಲ ಅಭಿಯತೆಗೆ ಅಂತ. ಬಾವಿ ಒಳಿಕ್ ಹಾಕ್ತಾನೆ. ಅಲ್ಲೇನಾಗುತ್ತೆ, ಪಾಯ್ಸನಸ್ ಗ್ಯಾಸ್ ರಿಲೀಸ್ ಆಗುತ್ತೆ. ಯಾವತ್ತೋ ಒಂದಿನ ಆಡುಗೊಲೆ ಬಿತ್ತು ಅಂತ ರೈತನು, ಕ್ರಿಕೆಟ್ ಬಾಲ್ ಬಿತ್ತು ಅಂತ ಮಗು ಯಾರು ಹಿಡಿತಾರೆ, ಪಾಯ್ಸನ್ ಗ್ಯಾಸ್ ಅಪಾಯಕ್ಕೆ ಮೀಥೇನ್. ಅಫ್ಕೋರ್ಸ್ ಅದ್ರ ಜೊತೆಗೆ ಇನ್ನೇನಾಗುತ್ತೆ, ಗ್ರೌಂಡ್ ವಾಟರ್ ಕೂಡ ಕಂಟಾಮಿನೇಟ್ ಆಗ್ಬಿಡ್ತದೆ. ನೋಡೇ ಇಲ್ಲ. ವೆರಿ ಸಿಂಪಲ್. ಅಂದ್ರೆ ನೀವು ನಾಳೆನೇ ಹೋಗಿ ನಿಮ್ಮೂರಲ್ಲಿ ಯಾವ್ದಾದ್ರು ಒಂದು ಅಂಥದ್ದು ಬಾವಿ ಇದ್ರೆ ಆ PDO ಹತ್ರ ಕೂತ್ಕೊಂಡು ಮೊದಲು ಜಾಲ್ರಿ ಹಾಕು. ನೀರು ಬೆಳೆಸೋದಿಲ್ಲ ನಾವು, ದಯವಿಟ್ಟು ಒಂದು ಜಾಲರಿಯನ್ನ ನಿಮ್ಮ ಗ್ರಾಮ ಸಭೆಯಲ್ಲಿ ಯೋಚನೆ ಮಾಡಿ. ಅದು 50,000 ಆಗಲಿ 30,000 ಆಗಲಿ ಕಂಪ್ಲೀಟ್ ಮುಚ್ಚಿಬಿಟ್ರೆ ಏನಾಗುತ್ತೆ, ಕಸ ಒಳಗಡೆ ಬೀಳಲ್ಲ, ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಆಗಲ್ಲ, ಯಾವುದು ಆಗಲ್ಲ. ಇಂಥ ಸಣ್ಣ ಸೂಕ್ಷ್ಮಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಮತ್ತೆ ಈಗ ಮಹಿಳೆಯರಿದ್ದೀರಿ ಇಲ್ಲಿ, ನೀವು ಇದಕ್ಕಿದ್ದಾಗೆ ಒಂದು ಮಹಿಳಾ ಹಾಸ್ಟೆಲ್ ಹೋಗಿ, ಹಾಸ್ಟೆಲ್ ಅಲ್ಲಿ ನೋಡಿ ಗಮನಿಸಿ ಏನಾಗಿದೆ. ಮಹಿಳಾ ಹಾಸ್ಟೆಲ್ಗಳಲ್ಲಿ ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ ಅಂತ ಅಂದ್ರೆ, ಏನೋ ಒಂದು ಬಿಲ್ಡಿಂಗ್ ಕಟ್ತಾ ಹೋದಾಗ ಆ ಮಕ್ಕಳುಗಳು 1 10 ಜನ 12 ಜನ ತುಂಬಿರ್ತಾರೆ. ಪಾಪ ಹೆಣ್ಣು ಮಕ್ಕಳಿಗೆ ಒರೆಸೋದು ಮಾಡೋದು ಬಟ್ಟೆ ಎಲ್ಲ ಜಾಸ್ತಿ ಒದ್ದೆ ಅಲ್ವಾ. ಅವೇ ಮಾಡ್ತವೆ, ಅಲ್ಲೇ ಮಂಚದ ಮೇಲೋ ಕಿಟಕಿ ಮೇಲೋ ಅಲ್ಲೇ ಇಲ್ಲೋ ಕಾಯ್ಕೊಂಡು ಪಾಪ ಒಣಗಲ್ಲ. ಆ ಒಣಗಿದ್ದಿಗೆ ಸಿಕ್ಕಲ್ಲ, ಇದ್ದಿದ್ದೇ ಹಾಕೊಂಡು ಸರ್ಪದ ಕಾಯಿಲೆಗಳು ಮತ್ತೊಂದು ಬರ್ಬೋದು. ನೀವು ಹಾಸ್ಟೆಲ್ಗೆ ಹೋದ ತಕ್ಷಣ ಮೇಲೆ ಹೋಗ್ಬಿಟ್ಟು ವಾರ್ಡನ್ ಕರೆದ್ಬಿಟ್ಟು, ನೋಡಪ್ಪ ತಂತಿ
ಇಲ್ಲಿಂದ ಇಲ್ಲಿಗೆ ತಂತಿ, ಇಲ್ಲಿಂದ ಇಲ್ಲಿಗೆ ತಂತಿ ಹಾಕಬೇಕು. ಸೊ ಮಕ್ಕಳೆಲ್ಲ ಈ ಬಟ್ಟೆ ಒಣಗಾಕೋಬೇಕು, ಒಣಗಿದ ಬಟ್ಟೆ ಇಟ್ಕೊಳ್ಬೇಕು ಅಂತ ಒಂದು ಮಾತು ಹೇಳಿ ಸರ್. ನೀವು ಒಂದೇ ಒಂದು ಮಾತು ಹೇಳಿ, ನೀವು ನಿಮ್ಮ ಮಾತು ಅವ್ರು ಅಲ್ಲ ಹೇಳಿ ಆಮೇಲೆ ನೋಡೋಣ. ಅಲ್ಲ ಹೇಳಿ ನೋಡ್ಕೊಂಡು ಆದ್ರೆ ಒಂದು 20,000 ಮಾಡ್ಕೋ, ನಾವೇನು ಬೇಡ ಹೇಳಲ್ಲ. ಬಟ್ ಇದಿರಬೇಕು ಅಂತ ಇಂಥ ಸೂಕ್ಷ್ಮಗಳನ್ನ ನೋಡ್ತಾ 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 ಸಣ್ಣ ಸೇಫ್ಟಿಯನ್ನ ನಮ್ಮ ಸಮುದಾಯದ ತರೋ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಸೊ ಇಷ್ಟನ್ನ ನೀವು ಮಾಡಿದ್ರು ಕೂಡ ಗ್ರೇಟ್ ಅಚೀವ್ಮೆಂಟ್ ಆಗಿದೆ. ಡಿಸ್ಟ್ರಿಕ್ಟ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ, ಏಕೆಂದ್ರೆ ಅಥಾರಿಟಿ ಇದೆ, ನಿಮಗೆ ಗೌರವ ಕೊಡುತ್ತೆ. ಸೊ ಅಥಾರಿಟಿನಲ್ಲಿ ನಿಮ್ಮನ್ನ ಗೌರವಿಸ್ತಾರೆ, ಅಥಾರಿಟಿಯ ಪಾರ್ಟ್ ಆಗಿ. ಮತ್ತೆ ಇದು ಕಂಟಿನ್ಯೂಸ್ ಪ್ರೋಸೆಸ್. ನಿಮ್ಮ ಸಸ್ಟೈನಬಿಲಿಟಿಗೂ ಅನುಕೂಲವಾಗುತ್ತೆ, ಈ ಇಶ್ಯೂಸ್ ನಿರಂತರವಾಗಿರುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಒಂದು ಪಾರ್ಟ್ ಆಗಿ ಮತ್ತು ನಿಮ್ಮ ಕಾರ್ಯ ಯೋಜನೆಗಳು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಲ್ಲಿ ಬರಲಿ. ಪ್ರತಿ ವರ್ಷ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರಲಿ. ಇಲ್ಲೇನೋ ಒಂದು ಫೋಟೋ ತಗೊಂಡಿದ್ದೀರಲ್ಲ, ತಗೊಂಡೋಗ್ಬಿಟ್ಟು ಅವ್ರಿಗೆ ಕೊಡಿ, ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಗೆ. ನೋಡು, ನಾನು ಸೋ ಇಲ್ಲಿ ಈ ತರಬೇತಿಯನ್ನು ಅಟೆಂಡ್ ಮಾಡಿ ಬಂದಿದ್ದೀನಿ, ಈ ಫೋಟೋ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಲ್ಲಿ ಬರಲಿ, ಅಷ್ಟೇ ಬರಲಿ, ಆಗ್ತಾನೆ. ಸೊ ನಮ್ಮೂರವರು NGO ಇಂಥದ್ದು ಅಟೆಂಡ್ ಮಾಡಿ ಬಂದಿದ್ದಾರೆ, ಸೊ ನಮ್ಮ ಕೆಪಾಸಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ಕೊಳ್ಳಿ ಬಿಡಿ. ನಿಮ್ಮ ಫೋಟೋ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಲ್ಲಿ ಬಂದಿದೆಯಲ್ಲ. ಸೊ ಹೀಗೆ ನೀವು ಏನೇನು ಕೆಲಸಗಳನ್ನ ಅದ್ರ ಜೊತೆ ಹೇಳ್ತಾ ಹೋಗಿ. ಸರ್, ನೀವು ಏಪ್ರಿಲ್ ಇಂದ ಮೇ ಜೂನ್ ವರೆಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ತೊಂದರೆ ಇದೆ, ಆ ಹಿರಿಯ ನಾಗರಿಕರು ಯಾರು ತೊಂದರೆ ಮಾಡ್ತಾ ಇದ್ದಾರೆ, ಅವರ ಏನು ಬಿಸಿಲಿಗೆ ತೊಂದರೆ ಇದೆ, ಅದನ್ನೆಲ್ಲ ಗಮನಿಸ್ತಾನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.